ಹಾಯ್ ಎಲ್ಲರಿಗೂ, ಪದ್ಮಾ ಕಿಚನ್ ಆ್ಯಂಡ್ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸಿಂಪಲಾಗಿ ನಮ್ಮ ಮನೆಯಲ್ಲಿ ಇವತ್ತು ಏನೆಲ್ಲ ಈ ಅಡಿಗೆಗಳು ಮಾಡಿದ್ದೀವಿ ಅನ್ನೋದು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋನ ಇಷ್ಟ ಆದರೆ ಸ್ಕಿಪ್ ಮಾಡ್ದಲೇ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಇದು ಏನಪ್ಪ ಅಂತ ಗೊತ್ತಾಗಲಿಲ್ವಾ? ಚಿಕನ್ ಕಬಾಬು ಮತ್ತು ಚಿಕನ್ ತವಾ ಫ್ರೈ ಮಾಡ್ತಾಯಿದ್ದೀನಿ. ಫುಲ್ಲು ಒಂದು ಚಿಕನ್ನು ನೋಡಿ, ಕಬಾಬು ಬೇಯ್ತಾ ಇದೆ. ಇದು ಸಾಲ್ಟು ಮತ್ತು ಈ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಇದನ್ನು ನೋಡಿ ಈ ರೀತಿ ಹುರಿತಾ ಇರೋದು. ಲಾಸ್ಟ್ನಲ್ಲಿ ಬೇಕು ಅಂದರೆ ಸ್ವಲ್ಪ ನಿಂಬೆ ರಸ ಹಾಕ್ಕೋಬಹುದು. ಮತ್ತು ಹೈದ್ರಾಬಾದಿ ಬಿರಿಯಾನಿ ಮಾಡಿದ್ದೀನಿ. ಮಟನ್ ತುಂಬ ಚೆನ್ನಾಗಾಗಿದೆ, ಸೂಪರ್ ಟೇಸ್ಟಿ ಅಂತಲೇ ಅನ್ನಬಹುದು. ಈ ರೀತಿ ತುಂಬ ಈಸಿಯಾಗಿ ಮಾಡಬಹುದು. ಬೇಕು ಅಂದರೆ ಈ ರೀತಿ ಈರುಳ್ಳಿ ಫ್ರೈ ಮಾಡ್ಕೊಂಡಿರೋದು ಹಾಕ್ಕೋಬಹುದು. ಮತ್ತು ಇದಕ್ಕೆ ಸೈಡು ಈ ಮಟನ್ ಚಾಪ್ಸ್ ಮಾಡಿದ್ದೀನಿ. ಮತ್ತು ಬೋಟಿ, ಡ್ರೈ ಬೋಟಿ, ಇದು ತುಂಬ ಸಖತ್ತಾಗಿದೆ ಟೇಸ್ಟು. ಬಟ್ ಇದಕ್ಕೆ ಕಡಲೆಕಾಳು ನಾನು ಹಾಕಿಲ್ಲ. ಕಡಲೆಕಾಳು ಮತ್ತು ಅವರೆಕಾಳು ಹಾಕ್ಕೋಬಹುದು, ಹಾಕಿಲ್ಲ. ಇದು ಚಿಕನ್ನು ನೋಡಿ, ಈ ಖಾರದ ಪುಡಿ ಮತ್ತು ಉಪ್ಪು ಮತ್ತು ಸ್ವಲ್ಪ ಅರಿಶಿಣದ ಪುಡಿ, ಪೆಪ್ಪರ್ ಪೌಡ್ರು ಇದನ್ನೆಲ್ಲ ಹಾಕಿ ಈ ರೀತಿ ಡ್ರೈ ಆಗಿ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ತವಾ ಮೇಲೆ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಇದು ತಿನ್ನಲಿಕ್ಕೆ. ಯಾಕೆಂದರೆ ಕೆಲವೊಬ್ಬರು ಮನೆಯಲ್ಲಿ ಈ ರೀತಿ ಡ್ರೈನೇ ಇಷ್ಟಪಡೋದು, ಈ ಗ್ರೇವಿ ಇದ್ದರೆ ಅಷ್ಟೊಂದು ಇಷ್ಟಪಡಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ಸ್ವಲ್ಪ ಡ್ರೈ ಐಟಮೇ ಜಾಸ್ತಿ ಮಾಡೋದು. ಇವಾಗ ನಾನು ರೆಡಿ ಮಾಡಿದ್ದೀನಲ್ಲ, ಅದೇ ಚಿಕನ್. ಇದು ತುಂಬ ಈಸಿಯಾಗಿ ಮಾಡಬಹುದು. ಒಂದು ಮಿಕ್ಸಿ ಜಾರ್ಗೆ ಏನು ರುಬ್ಕೊಳ್ಳೋ ಹಾಗಿಲ್ಲ. ಆರಾಮಾಗಿ ಈ ರೀತಿ ಒಂದು ಹೆಂಚು ಅನ್ನೋದು ಎಲ್ಲರ ಮನೆಯಲ್ಲೂ ಇರುತ್ತೆ ನೋಡಿ. ಈ ರೀತಿ ಇದೇನಪ್ಪ ಅಂದರೆ ಇದು ಲಿವರು ಮತ್ತು ಈ ಗುಂಡ್ಗಾಯಿ ಅಂತಾರಲ್ಲ ಅದು. ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀಟಾಗಿ ಉಪ್ಪಾಕಿ ತೊಳೆದ್ಬಿಟ್ಟು ನಂತರ ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಈ ಉಪ್ಪು ಖಾರದ ಪುಡಿ ಹಾಕಿ ತುಂಬ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿದ್ರೆ ಈ ತೆಳ್ಳಗಿನ ಸಾರುಗಳೆಲ್ಲ ಇರುತ್ತಲ್ಲ, ಅದ್ರ ಜೊತೆಗೆ ಈ ಊಟದ ಜೊತೆಗೆ ಇದು ತಿನ್ನಲಿಕ್ಕೆ ತುಂಬಾ ಸೈಡ್ ಡಿಶ್ ಆಗಿ ತಿನ್ನಬಹುದು. ತುಂಬ ರುಚಿಯಾಗಿರುತ್ತೆ, ಬೇಗನೂ ಕೂಡ ಆಗುತ್ತೆ. ಈ ರೀತಿ ಮಾಡೋಕ್ಕಾಗಿಲ್ಲ ಅಂದರೆ ಫಸ್ಟೇ ಕೈನಲ್ಲೇ ಕಲಿಸ್ಬಿಡ್ಬೋದು, ನಂತರ ಇದು ಮಾಡಬಹುದು. ಇದು ಬೋಟಿ ಗ್ರೇವಿ ಮತ್ತು ಇದಕ್ಕೆ ನಾನು ದೋಸೆ ಮಾಡಿದ್ದೀನಿ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಒಂದೇ ದಿನದ್ದು. ಹಾಗಾಗಿ ನಾನು ಒಬ್ಬಳೇ ಅಲ್ವಾ ಅಡುಗೆ ಮಾಡಬೇಕಾಗಿತ್ತು. ನಾನು ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಫುಲ್ಲು ರೆಡಿಯಾಗಿರೋದೇ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.